ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ವೀಡಿಯೋಸ್ ಹಾಕಿ. ಸಾರಿ, ಯಾಕೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಕೆಲವೊಂದು ವೀಡಿಯೋಸಲ್ಲಿ. ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣಕ್ಕೆ ನಾನು ವೀಡಿಯೋಸ್ ರೆಕಾರ್ಡು ಮಾಡಿಲ್ಲ. ಆವಾಗವಾಗ ಒಂದು ಬಿಟ್ಸ್ ಏನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನೋ ಅದನ್ನು ಇವಾಗೂ ಹಾಕ್ತಾ ಇರೋದು. ಆ್ಯಂಡ್ ಈ ಪರ್ಟಿಕ್ಯುಲರ್ ವೀಡಿಯೋ ನಾನು ಇವಾಗ ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟು, ಇದು ಬಂದುಬಿಟ್ಟು ಬಿಫೋರ್ 1 ವೀಕ್ ನಾನು ಶೂಟ್ ಮಾಡ್ಕೊಂಡಿದ್ದಂಥ ವೀಡಿಯೋ. ಬಟ್ ಹಾಕೋಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ದ ಡಿಲೇ. ಆ್ಯಂಡ್ ಇವಾಗಿಂದ ನಿಮಗೆ ರೆಗ್ಯುಲರ್ ಆಗಿ ವೀಡಿಯೋಸು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ಇಲ್ಲಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಮುನೇಶ್ವರ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 1 ಇಯರ್ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ. ತುಂಬಾ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು, ಬಟ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಏನೋ ಹೇಳ್ತಾರಲ್ವ, ದೇವ್ರ ದಾರಿ ಕೊಟ್ರೇ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗೋಕ್ಕಾಗುತ್ತೆ ಅಂತ. ಸೊ ನಿಜನೇ ಅನಿಸುತ್ತೆ. ನಾವು ಎಷ್ಟೊಂದು ಪ್ಲ್ಯಾನ್ ಮಾಡ್ತಾಯಿದ್ರು, ಯಾವುದೋ ಒಂದು ಕೆಲಸದಿಂದ ಯಾವುದೋ ಒಂದು ಇದರಿಂದ ನಾವು ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಸಂಡೇ ಇವತ್ತು ಆ ದಿನ. ಸೊ ಆವತ್ತು ನಾವು ಯಾವುದೇ ಬೇರೆ ಕೆಲಸಗಳೇನೂ ಇಟ್ಕೋಬಾರ್ದು, ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಫಿಕ್ಸ್ ಆಗಿ ಅದೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಬೇರೆ ಏನೂ ಕೆಲಸ ಇಲ್ದಿರ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಟಿಫನ್ನು ಕೂಡ ಏನೂ ಮಾಡಿರಲಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಮನೇಲಿ ಪೂಜೆ ಮುಗಿಸ್ಕೊಂಡು, ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿ ಹೋಗುವಷ್ಟರಲ್ಲೇ ನಾವು ಹೋಗುವಷ್ಟರಲ್ಲಿ 11:30 12 ಆಗಿಬಿಟ್ಟಿತ್ತು. ನಾವೇನು ಅಂದ್ಕೊಂಡ್ವಿ ಅಂತ ಹೇಳಿದ್ರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಗಾಡ್ ಗ್ರೇಸ್, ದೇವಸ್ಥಾನ ಕ್ಲೋಸ್ ಮಾಡಿರಲಿಲ್ಲ. ಇನ್ನು ಬೆಳಗ್ಗೆ ಪೂಜೆ ಆಗಿದ್ದೆಲ್ಲ ಏನಿರುತ್ತೆ ಅದೆಲ್ಲದನ್ನೂ ಕ್ಲೀನ್ ಮಾಡಿ ಎಲ್ಲ ಇನ್ನೊಂದು 1/2 hour 1 hour ದೇವಸ್ಥಾನ ಕ್ಲೋಸ್ ಮಾಡ್ತಾರೆ ಅಂದವಾಗ ಹೋದ್ವಿ ನಾವು. ಬಿಫೋರೇ ಹೋಗಿದ್ರೆ ಸ್ವಲ್ಪ ಗಜಿಬಿಜಿ ಅನ್ನೋ ಥರ ಇರ್ತಾಯಿತ್ತು. ಯಾಕಂದರೆ ಮುನೇಶ್ವರಾಗೆ ಮುಂದೆ ದೇವರಗಳು ಮಾಡಿಬಿಟ್ಟು ಕೋಳಿ ಎಲ್ಲ ಕಟ್ ಮಾಡ್ತಾರಲ್ವ, ಅದೆಲ್ಲ ಸ್ವಲ್ಪ ಅಲ್ಲಿ ಓಡಾಡೋಕ್ಕೆಲ್ಲ ಒಂಥರ ಇರುತ್ತೆ. ಬಟ್ ಇವಾಗ ನಾವು ಹೋಗೋ ಟೈಮ್ ಅಷ್ಟರಲ್ಲೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಆ್ಯಂಡ್ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಲಾಸ್ಟ್ ಪೂಜೆ ಮಾಡೋಕ್ಕೆ. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವರೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಿದ್ವಿ. ಹಾಗಾಗಿ ನಾನು ಯಾರೂ ಜನ ಇಲ್ಲ ಅಲ್ವಾ, ಒಂದು ಸತಿ ವೀಡಿಯೋ ಕ್ಲಿಪ್ಸ್ನ ತಗೊಂಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ನಾರ್ಮಲ್ ಟೈಮಲ್ಲಿ ಬಂದರೆ ಇಷ್ಟೊಂದು ಫ್ರೀಯಾಗಿ ಇರಲ್ಲ, ಹಿಂಗೆಲ್ಲ ವೀಡಿಯೋಸ್ ಮಾಡೋಕ್ಕೂ ಬಿಡಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಾನಿವತ್ತು ಫ್ರೀ ಇದ್ದಿದ್ದ ಕಾರಣ ವೀಡಿಯೋಸ್ನ ಮಾಡಿ ಇಟ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಹೋಗೋಕ್ಕೆ ಆಗಿಲ್ಲ, ನೋಡಬೇಕು ಅಂತ ಅನ್ನಿಸ್ದವಾಗ ವೀಡಿಯೋಸ್ ನೋಡ್ಕೊಬೋದು ಅಂತ ಹೇಳ್ಬಿಟ್ಟು ಮೇಯ್ನ್ ಪೂಜೆ ಇಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡಿಕೊಡ್ತಾ ಇದ್ದಾರೆ ನಮಗೆ. ಏನೆಲ್ಲ ಇಲ್ಲೇ ಅಲ್ವಾ ಕೋಳಿ ಎಲ್ಲ ಕಟ್ ಮಾಡೋದು, ಅದೆಲ್ಲನೂ ಕ್ಲೀನಾಗಿ ರೆಡಿ ಮಾಡಿ ಎಲ್ಲ ಆದಮೇಲೆ ಕರೆದ್ರು ಪೂಜೆ ಮಾಡೋಕ್ಕೆ. ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡೇ ಹೋದ್ವಿ. ಪಾಪು ಮುಂದ್ಯಾವರ ಟೈಮಲ್ಲಿ ನಮಗೆ ಪರಿಚಯ ಆದರು, ಅವರು ಪೂಜಾರಿ ಅರ್ಚಕರು ಯಾರಿದ್ದಾರೆ ಅವರು. ಸೊ ಅವರ ಕಾಲ್ ಮಾಡಿಬಿಟ್ಟು ಅವರು ಹೇಳಿರೋದು ಏನು ಅಂತ ಹೇಳಿದ್ರೆ 9 o'clock ಇಂದ 11-12 ಒಳಗಡೆ ಬನ್ನಿ ಅಂತ. ನಮ್ಮ ಹಸ್ಬೆಂಡ್ 9 o'clockಗೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಹಂಗಾಗಿ ನಮಗೆ ಕನ್ಫ್ಯೂಸ್ ಆಗಿತ್ತು, ದೇವಸ್ಥಾನ ಓಪನ್ ಆಗಿರುತ್ತಾ ಕ್ಲೋಸ್ ಮಾಡಿಬಿಡ್ತಾರಾ ಅನ್ನೋ ಥರ. ಫೈನಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹಂಗೇ ಸ್ವಲ್ಪ ಮಗುಗೆ ಫ್ರೂಟ್ಸ್ ಎಲ್ಲ ತಂದೆ. ನಾರ್ಮಲಾಗಿ ಫಸ್ಟೆಲ್ಲ ನಾನೇ ಚೂಸ್ ಮಾಡ್ತಾಯಿದ್ದೆ ಅವನಿಗೆ ಫ್ರೂಟ್ಸು. ಅಂದರೆ ಅವನು ಯಾವ ಫ್ರೂಟ್ಸ್ನ ಜಾಸ್ತಿ ತಿಂತಾನೆ ಅಂತ ನಮಗೆ ಐಡಿಯಾ ಇರುತ್ತಲ್ವ, ಅದ್ರ ಜೊತೆಗೆ ಒಂದು ಇಲ್ಲ 2 ಹೊಸ ಫ್ರೂಟ್ಸ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ ಹಂಗೆ ತರ್ತಾಯಿದ್ವಿ. ಬಟ್ ಇವಾಗೇನೆಂದರೆ ನನ್ನ ಮಗ ಫ್ರೂಟ್ ಶಾಪ್ಗೆ ಹೋಗಿದ ತಕ್ಷಣವೇ ಅವನೇ ಚೂಸ್ ಮಾಡ್ಕೊತಾನೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಅದೊಂಥರ ಖುಷಿ ಆಗುತ್ತೆ. ಅವನು ಡಿಫ್ರೆಂಟಾಗಿರೋದು ನೋಡಿ ಚೂಸ್ ಮಾಡ್ತಾನೆ. ನಾರ್ಮಲಾಗಿ ಯಾವಾಗೂ ತರೋ ಥರ ಡ್ರ್ಯಾಗನ್ ಫ್ರೂಟು, ಲಿಚ್ಚಿ, ಆಮೇಲೆ ಮ್ಯಾಂಗೋ ಸ್ಟ್ರಿಪ್ ಅಂತ ಇದು ಒಂದು ಹೊಸ್ದಾಗಿ ನಾನು ಇವಾಗ ತಗೊಂಡೆ ಅವನಿಗೆ ಇಂಟ್ರಡ್ಯೂಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಅದೂ ನಾನು ಚೂಸ್ ಮಾಡಿಲ್ಲ, ಅವ್ನು ಸೆಲೆಕ್ಟ್ ಮಾಡ್ದೆ. ಹಾಗಾಗಿ ಸರಿ ತಿಂದಿಲ್ಲ ಇವನು ಇಷ್ಟು ದಿನ ಅಂತ ಹೇಳ್ಬಿಟ್ಟು ಹಾಗೆ
ಸೆಲೆಕ್ಟ್ ಮಾಡಿದೆ. ಇದ್ರ ಜೊತೆಗೆ ಅವನಿಗಷ್ಟೇ ಫ್ರೂಟ್ಸ್ ಅಲ್ದಿರ ನಮಗೂ ಸ್ವಲ್ಪ ಗ್ರೇಪ್ಸು ಆಮೇಲೆ ಮ್ಯಾಂಗೋ. ನಾವು ಈ ಸತಿ ಅಂತೂ ತುಂಬಾ ಕಮ್ಮಿ ಮ್ಯಾಂಗೋ ತಂದಿದ್ದು ನಮ್ಮ ಮನೆಗೆ. 1 or 2 ಟೈಮ್ಸ್ ತಂದಿರ್ತೀವೇನೋ ಅಷ್ಟೇ, ಜಾಸ್ತಿ ತಂದೇ ಇಲ್ಲ. ಸೊ ಹಂಗಾಗಿ ತುಂಬ ಫ್ರೆಶ್ ಆಗಿತ್ತು ಮ್ಯಾಂಗೋ, ತುಂಬ ಫ್ರೂಟ್ ಚೆನ್ನಾಗಿತ್ತು. ಹಾಗಾಗಿ ಇದ್ರ ಜೊತೆಗೆ ಮ್ಯಾಂಗೋ ಕೂಡ ಸ್ವಲ್ಪ ತಗೊಂಬಂದ್ವಿ. ತಗೊಂಬಂದು ಎಲ್ಲ ಕ್ಲೀನಾಗಿ ಈ ಥರ ಅರೇಂಜ್ ಮಾಡಿ ಇಟ್ಬಿಡ್ತಾಯಿದ್ದೀನಿ. ನಾವು ಬಂದು ಟಯರ್ಡ್ ಆಗಿದೆ ಅಂತ ಸ್ವಲ್ಪ ಹೊತ್ತೇನಾದರೂ ರೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ದೀವಿ ಅಂದರೆ ಆಮೇಲೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಹಾಗಾಗಿ ಬಂದಿದ್ದ ತಕ್ಷಣ ಏನು ವರ್ಕ್ ಇದೆ ಇದೆಲ್ಲ ಅರೇಂಜ್ ಮಾಡೋದು, ಎಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಬಿಟ್ಟಿದ್ದೀವಿ ಅಂದರೆ ಆಮೇಲೆ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ಥರ ಸಪ್ರೇಟಾಗಿ ಬಾಸ್ಕೆಟಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾನು. ಆ್ಯಂಡ್ ಮಗುಗೆ ಅವತ್ತಿನ ಡೇಗೆ ಏನು ಫ್ರೂಟ್ಸ್ ಬೇಕೋ ಅದೆಲ್ಲ ಬೆಳಗ್ಗೆನೇ ತೆಗ್ದು ಆಚೆ ಇಟ್ಟಿರ್ತೀನಿ. ಆವಾಗ ಅವನಿಗೆ ಇಮಿಡಿಯೇಟಾಗಿ ಫ್ರಿಜ್ಜಿಂದ ತೆಗ್ದಿದ ತಕ್ಷಣ ಹಂಗೆ ಮಕ್ಳಿಗೆ ಕೊಡೋದು ಒಳ್ಳೆಯದಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ತೆಗ್ದು ಆಚೆ ಇಟ್ಬಿಟ್ಟು ಅವನಿಗೆ ಮಿಡ್ ಮಾರ್ನಿಂಗ್ ಇಲ್ಲ ಆಫ್ಟರ್ನೂನ್ ಹಂಗೆ ಫ್ರೂಟ್ಸ್ನ ಕಟ್ ಮಾಡಿ ಕೊಡ್ತೀನಿ. ಸ್ಕೂಲ್ಗೆ ಹೋಗೋದಾದರೆ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ. ಅವ್ನಿಗೆ ಯಾವಾಗ ಫ್ರೂಟ್ಸ್ ಕೇಳ್ತಾನೋ ಕೊಟ್ಬಿಡ್ತೀನಿ ಈ ಥರ. ಆ್ಯಂಡ್ ಮ್ಯಾಂಗೋಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಏನೋ ಈ ಸತಿ ಮ್ಯಾಂಗೋ ತಿಂದಂಗೆ ಅನಿಸಿಲ್ಲ ಫ್ರೆಂಡ್ಸ್. ನೀವೆಲ್ಲ ಮ್ಯಾಂಗೋ ಯಾವ ಥರ ಎಂಜಾಯ್ ಮಾಡಿದ್ರಿ, ಚೆನ್ನಾಗಿರೋ ಫ್ರೂಟ್ಸ್ ಸಿಗ್ತಾ ನಿಮ್ಮ ಕಡೆ, ಅದೆಲ್ಲದನ್ನು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಗ್ರೇಪ್ಸ್ನ ಕೂಡ ತಗೊಂಬಂದಿದ್ದೆ. ಎಲ್ಲ ಕ್ಲೀನಾಗಿ ಅರೇಂಜ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಆ್ಯಂಡ್ ಇವತ್ತಿನ ಡೇ ಅಂದರೆ ಸಂಡೇ ನಾನು ಇದಾದಮೇಲೆ ವ್ಲಾಗ್ ಏನೂ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಅದಾದಮೇಲೆ ಫಾಲೋಯಿಂಗ್ ಡೇಸಲ್ಲಿ 1 or 2 days ಬಿಟ್ಕೊಂಡು ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿಕೊಂಡೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಮ್ಮಿ ಸ್ವಲ್ಪ ಸ್ನ್ಯಾಕ್ಸ್ ತರಿಸಿದ್ರು. ನಾವಲ್ಲೇ ಟ್ಯೂಷನ್ಗೆ 8:30ವರೆಗೂ ಇರಬೇಕಾಗತ್ತಲ್ವ. ಸೊ ಹಂಗಾಗಿ ಮಮ್ಮಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದಿನ ಸ್ವಲ್ಪ ಪಿಜ್ಜಾ ತರಿಸಿದ್ರು, ಆಮೇಲೆ KFC ತರಿಸಿದ್ರು. ಆ ವೀಕಲ್ಲಿ ಈವ್ನಿಂಗ್ಸ್ ಎಲ್ಲ ಏನು ನಡೀತು ಅದೆಲ್ಲದನ್ನು ಸ್ವಲ್ಪ ನಾನಿಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ. ಆ್ಯಂಡ್ ಅದೆಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅವನಿಗೆ ಫ್ರೂಟ್ಸ್ ಹಾಕ್ಕೊಟ್ಬಿಟ್ಟು ಅವ್ನು ಫ್ರೂಟ್ಸ್ ತಿಂತಾಯಿದ್ದಾನೆ ಹೇಳಿದ್ನಲ್ವ. ಅದಾದಮೇಲೆ ಫಾಲೋಯಿಂಗ್ 2 or 3 days ಆದಮೇಲೆ ಇದು ಒಂದು ಈವ್ನಿಂಗು ಪಿಜ್ಜಾ ತರಿಸ್ಕೊಂಡ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಂಡಿದ್ದು ಕೋಲಾರಲ್ಲಿ. ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಅದು ಕಾಮನ್ ಆಗಿಬಿಡ್ತಾಯಿತ್ತು. ಇಲ್ಲಾಂದರೆ ನಾವು ಅಲ್ಲೇ ಹೋಗಿ ತಿಂತಾಯಿದ್ವಿ ಪಿಜ್ಜಾ ಹಟ್ಟಲ್ಲಿ. ಪಿಜ್ಜಾ ಹಟ್ ಅಲ್ಲ, ಪಿಜ್ಜಾ ಹಟ್ ಇಲ್ಲ, ಡಾಮಿನೋಸಲ್ಲಿ. ಸೊ ಫಸ್ಟ್ ಟೈಮ್ ನಮ್ಮ ಮನೆ ಹತ್ರ ಅಲ್ಲಿ ಮಮ್ಮಿ ಮನೆಗೆ ಬುಕ್ ಮಾಡಿದ್ದು. ಆ್ಯಂಡ್ ಅದು ಆವತ್ತಿನ ಈವ್ನಿಂಗ್. ನೆಕ್ಸ್ಟ್ ಇನ್ನೊಂದು 2 days ಆದಮೇಲೆ ಐ ಥಿಂಕ್ ಥರ್ಸ್ಡೇ ಆರ್ ಫ್ರೈಡೇ ಬಂದುಬಿಟ್ಟು KFC ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಒರಿಜಿನಲ್ KFC ಸಿಗೋದು ತುಂಬಾ ರೇರ್ ಫ್ರೆಂಡ್ಸ್. ನಾರ್ಮಲಾಗಿ 5 ಸ್ಟಾರ್ನೇ KFC ಅಂತ ಹೇಳ್ತಾ ಇರ್ತಾರೆ. ಬಟ್ ಐವೇ ಸ್ಟಾರಲ್ಲಿ ಒರಿಜಿನಲ್ KFC ಇದೆ, ಅಲ್ಲಿಂದ ನಾನು ಬುಕ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ನಾನು ಅಲ್ಲಿಂದ ಡೆಲಿವರಿ ಕೊಡೋಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿರುತ್ತೆ ಅಂತ ಅಂದ್ಕೊಂಡೆ. ಏನಿಲ್ಲ, ಚೆನ್ನಾಗಿಯೇ ಬಂದಿತ್ತು. ಆ್ಯಂಡ್ ನಾನಿಲ್ಲಿ 4 ಡ್ರಮ್ ಸ್ಟಿಕ್ನ ಆರ್ಡ್ರ್ ಮಾಡಿದ್ದೆ. ಇಲ್ಲಿ ನೀವು ನೋಡ್ಬೋದು ಇವನು ಎಷ್ಟು ಅತಿ ಮಾಡ್ತಾನೆ ಅಂತ. ಇದನ್ನು ನೋಡಿನೇ ತುಂಬ ದೃಷ್ಟಿ ಆಗಿಬಿಡುತ್ತೆ ಇವನಿಗೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಎಂಡ್ವರೆಗೂ ನೋಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ವೀಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.